ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟು ಕೂಡ ಬೇಕು ನಿಮ್ಮದು. ಹಾಗೆಯೇ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾನಿವತ್ತು ಕೆಲಸನ ಬೇಗ ಮುಗಿಸೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ಇವತ್ತು ರಜಾ ಇರೋದ್ರಿಂದ ಒಂದು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಅದಕ್ಕೆ ಇವತ್ತು ಮಾರ್ನಿಂಗೇ ಮಕ್ಕಳನ್ನ ಕರ್ಕೊಂಡು ಸ್ಟೇಡಿಯಮ್ಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸ್ಟೇಡಿಯಮಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹಾಗೆ ಬರ್ತಾ ಮನೆಗೆ ಒಂದು ಸ್ವಲ್ಪ ಐಟಮ್ಗಳೆಲ್ಲ ಖಾಲಿಯಾಗಿತ್ತು, ದಿನಸಿ ಐಟಮು ಮತ್ತು ಹಾಗೆ ತರಕಾರಿಗಳೆಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ತೊಗೊಬತ್ತೀನಿ ಅಂದ್ಕೊಂಡು ಹೋಗಿದ್ರು. ಅವ್ರು ಬರೋಷ್ಟರೊಳಗಡೆ ನಾನಿವತ್ತು ಆದಷ್ಟು ಒಂದು ಸ್ವಲ್ಪ ಕೆಲಸಗಳನ್ನ ಬೇಗ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಬೈರಿಗೆ ಹಂಗೆ ಅನ್ನ ಮಾಡಿಟ್ಟಿದೆ, ಹಂಗೆ ಬಿಸಿ ಬಿಸಿ ಇದ್ದರೆ ತಿನ್ನೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಅವ್ರು ಬರೋಷ್ಟರೊಳಗಡೆ ಒಂದು ಸ್ವಲ್ಪ ಕೆಲಸ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಇನ್ನೂ ಒಂದು ಸ್ವಲ್ಪ ಮನೆ ಒರೆಸೋದಿತ್ತು. ಅಷ್ಟರೊಳಗಡೆ ಬಂದೇ ಬಿಟ್ಟರು ಅವರು. ಬಂದ್ರಾ? ಬನ್ನಿ ಬನ್ನಿ. ಏನಿದು ರೆಡ್ ಕಲರ್ ಊಟ ಕೊಟ್ಟಿದ್ದೀರಾ? ಕಣ್ಣು ಬಿಡ್ಬೇಡ. ಇದೇ ಕ್ರೀ ಕಾಯಿ ಅಲ್ಲಿಂದನೇ ಹೊಡ್ಕೊ ಬಂದಿದ್ದೀರಾ? ಟೆಸ್ಟಿಂಗ್ ಮಾಡಿಸ್ದೆ, ಹೇಳ್ತೀರಾ? ಚೆನ್ನಾಗಿ. ಹಾಗೆ ಮಾರ್ಕೆಟಿಂದ ಬರಬೇಕಾದ್ರೆ ಎಲ್ಲ ಫ್ರೂಟ್ಸ್ಗಳೆಲ್ಲ ತೊಗೊಬಂದಿದ್ರು. ಹಾಗೆ ಜೊತೆಗೆ ಮಾವಿನಣ್ಣು ಕೂಡ ತೊಗೊಬಂದಿದ್ರು. ಅದು ನನಗೆ ತುಂಬ ಇಷ್ಟ ಮಾವಿನಣ್ಣು ಅಂತಂದರೆ. ಹಾಗೆ ಬರ್ತಾ ತೊಗೊಬಂದಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಮನೆ ಹತ್ರ 150 ರೂಪಾಯಿ ಕೆಜಿ ಅಂತ ಮಾರಕ್ಕೆ ಬಂದಿದ್ದರು. ನೋಡಿದೆ, ಆದರೆ ಬೇಡ, ನಾಳೆ ರಜೆ ಇದೆಯಲ್ಲ, ನಮ್ಮ ಮನೆಯವರೇ ತಂದುಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆದೆ. ನಮ್ಮ ಮನೆಯವ್ರು ತೊಗೊಬಂದಿದ್ರು 100 ರೂಪಾಯಿ ಕೆಜಿ ಮಾರ್ಕೆಟಲ್ಲಿ. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಹಾಗೆ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು ನಮ್ಮ ಮನೆಯವರು. ನನ್ನ ದಿನಚರಿ ನಡೆಯೋದೇ ಹೀಗೆ. ಡೈಲಿ ಫ್ರೂಟ್ಸ್ಗಳಿದ್ದರೆ ಎಲ್ಲ ಥರ ಫ್ರೂಟ್ಸ್ಗಳನ್ನ ಮಿಕ್ಸಾಗಿ ಎಲ್ಲ ಕಟ್ ಮಾಡಿ ಅವ್ರಿಗೆ ಪ್ಲೇಟ್ಗೆ ಹಾಕ್ಕೊಟ್ರೆ ತಿಂಡಿ ಮಾಡೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವ, ಈಗ ರಜೆ ಇರೋದ್ರಿಂದ. ಅದಕ್ಕೋಸ್ಕರ ಫ್ರೂಟ್ಸ್ಗಳು ಕೊಟ್ಬಿಡ್ತೀನಿ. ಅವ್ರು ತಿನ್ಕೊಂಡು ತಿಂಡಿನ ಒಂದು ಸ್ವಲ್ಪ ಲೇಟಾಗಿ ತಿಂತಾರೆ. ಅದರಲ್ಲೂ ಪಪಾಯ ಅಂತಂದರೆ ನನ್ನ ಮಗನಿಗಂತೂ, ಚಿಕ್ಕ ಮಗನಿಗೆ ಚೂರು ಇಷ್ಟ ಇಲ್ಲ. ಆದರೂ ಒತ್ತಾಯದಿಂದ ತಿನ್ನಿಸ್ತೀನಿ. ಏನು ಮಾಡ್ತೀರಿ ಪ್ರೀತು? ನೋಡ್ಕೊಂಡು ಏನೋ ಹೋಮ್ ಮೇಡ್. ಅದನ್ನ ಹಾಕಿದ್ರೆ ಫುಲ್ಲು ವೈಟ್ ಆಗ್ಬಿಡ್ತಾನಂತೆ ನನ್ನ ಮಗ. ಯಾವುದೋ ಒಂದು ನೆನ್ನೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ರು, ಅದನ್ನ ನೋಡ್ಕೊಂಡು ಇವತ್ತು ಕಾಪಿ ಮಾಡ್ತಾವನೆ. ನೋಡೋಣ, ಮೊದಲು ಕೈ ಹಾಕಿ ನೋಡಲಿ, ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಅಂತ ಫಸ್ಟ್ ಮಾಡ್ತಾವನೆ. ನೆಕ್ಸ್ಟ್ ಕಲರ್ ಪೇಸ್ಟು. ಏನೇನು ಹಾಕಿದೆಯಾ ಪ್ರೀತು? ನಿಂಬೆಹಣ್ಣು, ಶಾಂಪು. ನಿಂಬೆಹಣ್ಣು ಮತ್ತು ಯಾವುದು ಶಾಂಪು? ಯಾವುದಾದ್ರೂ ಆಯ್ತದಾ? ಕ್ಲಿನಿಕ್ ಪ್ಲಸ್ ಶಾಂಪು ಮತ್ತು ಕೋಲ್ಗೇಟು. ಏನದು? ಈನೋ ಪೌಡ್ರು. ಹಾಕು ಎಲ್ಲನೂ. ಒಂದು ಸ್ವಲ್ಪ ಹಾಕ್ಬಿಟ್ಟು ಟ್ರೈ ಮಾಡ್ಬೋದಾಯ್ತು ತಾನೇ? ಎಲ್ಲನೂ ಸುರಿದ್ಬಿಟ್ಟಾರ ಹಂಗೆ. ಎಷ್ಟು ಮಾಡ್ಕೊ ಫಸ್ಟು. ಕೋಲ್ಗೇಟ್ ಸಾಕು. ನೋಡೋಣ, ವೈಟ್ಗೆ ಆಗ್ಬಿಡ್ತೀಯ ನೋಡ್ತೀನಿ. ಕರಿಯ ಜಾಸ್ತಿ ಆಯಿತು. ಈನೋ ಪೌಡ್ರ್ ಜಾಸ್ತಿ ಆಯಿತು ಅನಿಸ್ತದೆ. ಆ ವಿಡಿಯೋದಲ್ಲಿ ನೋಡಿಕೊಂಡು ನನ್ನ ಮಗನೂ ಕೂಡ ಟ್ರೈ ಮಾಡ್ದೆ ಇವತ್ತು. ಟ್ರೈ ಮಾಡಿದ್ರೆ ಅದು ಒಂದು 10 ನಿಮಿಷ ಬಿಟ್ಟು ತೊಳಿಬೇಕು ಅಂತ ಹೇಳಿದರು ವಿಡಿಯೋದಲ್ಲಿ. ಅದೇ ರೀತಿ ಇವನು ಫಾಲೋ ಮಾಡ್ದೆ. ಆದರೂ ಕೂಡ ಅದು ಏನು ಒಂದು ಸ್ವಲ್ಪನೂ ಏನು ಚೇಂಜಸ್ ಆಗಲಿಲ್ಲ. ಸ್ಕಿನ್ನು ಮಾಮೂಲಿ ನಾರ್ಮಲ್ ಸ್ಕಿನ್ ಹೆಂಗಿತ್ತು ಹಂಗೆ ಇತ್ತು. ಅದಕ್ಕೆ ಹೇಳಿದ್ರು ಅವರು, ವಿಡಿಯೋ ಮಾಡಿರೋರು ಏನಕ್ಕೆ ಅಂತಂದರೆ ಲೈಕು ಕಮೆಂಟ್ಸು ಬರಬೇಕು ಮತ್ತು ವ್ಯೂಸ್ ಆಗಬೇಕು ಅವರಿಗೆ ಚೆನ್ನಾಗಿ. ಅದಕ್ಕೋಸ್ಕರ ಮಾಡ್ತಾರೆ. ಅದನ್ನು ನೋಡ್ಕೊಂಡು ಮಾಡೋಕ್ಕೋದ್ರೆ ಇದು ಯಾವುದು ವರ್ಕ್ ಆಗಲಿಲ್ಲ. ಕರೀತಾವನೆ ಬೈರು. 7:30 ಕೊಡ್ತಿದ್ದೆ, ಇವತ್ತೇ ಲೇಟಾಗಿ. ಬೈರು ನೋಡಿ ಬೈರು. ಕಚ್ಚಕ್ಕಿಯಾ?
ಬೈರು ಛೂ ಸುಟ್ಟ 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 ಸುಟ್ಟ. ಮನೆಯದೆಲ್ಲ ಕೆಲಸ ಮುಗೀತು. ಇವಾಗ ಸ್ನಾನ ಮಾಡಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. 10:30ಗೆ ನನ್ನ ಮಗನಿಗೆ ಟ್ಯೂಷನ್ ಇರೋದ್ರಿಂದ ನಾನು ಬೇಗನೆ ಮುಗಿಸ್ಬೇಕು ಪೂಜೆನ ಅವನು ಹೋಗೋಷ್ಟರೊಳಗಡೆ ಅಂತ ಅಂದ್ಕೊಂಡು ಬೇಗನೆ ರೆಡಿ ಮಾಡ್ತಾ ಇದ್ದೆ. ಮಂಗಳವಾರದಿ ಮಂಗಳಮೂರ್ತಿ ಮಂಗಳ ನೀಡಲು ಬಾರೋ ವಿನಾಯಕ. ಅಂಗಾರಕ ಪ್ರಿಯ ಸಂಕಷ್ಟ ಹರನೆ ಭಕ್ತರ ಹೃದಯದಿ ನೆಲೆಸೋ ಹೇ ಜ್ಞಾನವಂತ. ರಕ್ತವರ್ಣ ಪ್ರಿಯ ಪಾಲಿಸೋ ಪ್ರಭುವೇ ಜೇನುತುಪ್ಪದ ಅಭಿಷೇಕ ಪ್ರಿಯನೇ. ಅಜ್ಞಾನ ತಮವನು ಅಳಿಸುವ ಸೂರ್ಯ ಅಕ್ಷಯ ವರವನು ನೀಡುವ ದೇವ. ಕುಜದೋಷ ಹರಣ ಮುಕ್ತಿ ಪ್ರದಾಯಕ ಸಂಕಷ್ಟ ಚತುರ್ಥಿಯ ಸಿದ್ಧಿ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಇವಾಗ ತಿಂಡಿ ಮಾಡೋ ಟೈಮು ಆಗಲೇ 11:30 ಆಗೋಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.